ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿಚೇತನ್ ಬ್ಲಾಗ್ಸ್. ನಾನು ಕವಿತಾ. ಐ ಹೋಪ್ ನೀವೆಲ್ಲರೂ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಬಂದು ನಮ್ಮ ಮೋಕ್ಷು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿರುವಂತಹ ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ ಕ್ಲಬ್ ಬಗ್ಗೆ ನಾನಿವತ್ತು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ತುಮಕೂರಲ್ಲೇ ಫಸ್ಟ್ ಟೈಮ್ ಈ ಥರದ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಸ್ಟಾರ್ಟ್ ಮಾಡಿರೋದು ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಈ ಸ್ಪೋರ್ಟ್ಸ್ ಕ್ಲಬ್ ಇರೋದು ನಮ್ಮ ಗುಬ್ಬಿನಲ್ಲಿ ವಿವೇಕಾನಂದ ವಿದ್ಯಾಪೀಠ ಸ್ಕೂಲಿಂದ ಈ ಸ್ಪೋರ್ಟ್ಸ್ ಕ್ಲಬ್ನ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸುಮಾರು 13-14ಕ್ಕೂ ಹೆಚ್ಚಿನ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ. ಇದೊಂದು ಇಂಡೋರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರೋವಂತಹ ಒಂದು ಕ್ಲಬ್ ಆಗಿದೆ. 2 ಫ್ಲೋರ್ ಬಿಲ್ಡಿಂಗ್, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಇದೆ. ತುಂಬಾ ಚೆನ್ನಾಗಿದೆ. ಇನಾಗ್ರೇಷನ್ಗೂ ಮುಂಚೆ ನಾನು ಚೇತು ಒಂದ್ಸರಿ ಹೋಗಿ ನೋಡ್ಕೊಂಬಂದಿದ್ವಿ. ಬಟ್ ಈ ಫಂಕ್ಷನ್ಗೆ ನಾವು ಹೋಗೋಕ್ಕಾಗಲಿಲ್ಲ. ಮೋಕ್ಷ ಅವ್ರ ತಾತನ ಜೊತೆ ಫಂಕ್ಷನ್ ಅಟೆಂಡ್ ಮಾಡ್ಕೊಂಬಂದ. ಇನ್ನು ಪ್ರೋಗ್ರಾಮಲ್ಲಿ ನಮ್ಮ ತುಮಕೂರಿನ ಸಿದ್ದಲಿಂಗೇಶ್ವರ ಸ್ವಾಮಿ ಅವರು ಏನು ಮಾತಾಡಿದ್ರು ಅಂತ ಇವತ್ತೇನಾದರೂ ಭಾರತವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ವಿವೇಕಾನಂದರನ್ನು ಅರ್ಥ ಮಾಡಿಕೊಂಡ್ರೆ ಭಾರತ ಅರ್ಥ ಆಗ್ತದೆ ಅನ್ನುವಂತಹ ಮಾತು ಎಲ್ಲ ಕಡೆ ಇರುವಂತಹ. ಅವರು ನಮ್ಮ ದೇಶದ ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲ ಪ್ರತಿನಿಧಿಗಳಾಗಿ ಇಡೀ ವಿಶ್ವಕ್ಕೆ ಅವರು ನಮ್ಮ ಭಾರತವನ್ನು ಪರಿಚಯ ಮಾಡಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅವರ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಸರ್ಕಾರದ ಆದೇಶದಂತೆ ಯುವಕರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯುವಕರು ಯಾವತ್ತೂ ಕೂಡ ನಮ್ಮ ದೇಶದ ಬೆನ್ನೆಲುಬು ಮತ್ತು ಸಂಪತ್ತು ಆಗಿರುವಂತಹ ದೇಶಭಕ್ತಿ, ಆರೋಗ್ಯವಂತ ಮತ್ತು ಅವರು ಉತ್ತಮ ಗುಣವನ್ನು ಹೊಂದಿರುವಂತಹ ಯುವಕರು ದೇಶದ ಸಂಪತ್ತಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕ್ಲಬ್ಬನ್ನು, ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ ಕ್ಲಬ್ಬನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ಇಲ್ಲಿ ನಾವು ಅಭಿಮಾನದಿಂದ ಹೇಳಬೇಕು ಅಂತಂದರೆ ನಮ್ಮ ದಿಲೀಪರವರು ಹೇಳ್ತಾ ಇದ್ದರು, ಇದು ನಮ್ಮ ತುಮಕೂರಿನ ನಗರದಲ್ಲಿ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ದರು. ಇದು ಫಸ್ಟ್ ಆಫ್ ಕೈಂಡ್. ನಮ್ಮ ತುಮಕೂರಿನ ಜಿಲ್ಲೆಗೇ ಇದು ಮೊದಲನೇದಾಗಿ ಇಂತಹ ಒಂದು ಕ್ಲಬ್ಬನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಅಭಿಮಾನದಿಂದ ಹೇಳಬೇಕಾಗಿರುವಂಥ ತುಮಕೂರು ನಗರದಲ್ಲೂ ಇಲ್ಲ, ಬೇರೆ ಯಾವ ಪಟ್ಟಣದೂ ಇಲ್ಲ ಅಂತಹ ಒಂದು ಸುಸಜ್ಜಿತವಾದ ಸೌಲಭ್ಯಗಳನ್ನು ತಗೊಂಡ 13-14 ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿ ಏನಪ್ಪ ಇದೆ ಅಂತಂದರೆ, ಶಾಲೆಗಳಲ್ಲಿ ಆಟೋಟಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇಲ್ಲ. ಮಕ್ಕಳು ಓದಬೇಕು ಅಷ್ಟಕ್ಕೆ ಸೀಮಿತ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದರ ಪರಿಣಾಮ ಉತ್ತಮ ಆರೋಗ್ಯವಂತ ಮಕ್ಕಳು ಇವತ್ತು ಆಗ್ತಾ ಇಲ್ಲ. ಇವತ್ತು ಅವರ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿ ರೂಢಿಸಬೇಕು ಅಂತಂದರೆ ಅವರ ಶಿಕ್ಷಣದ ಜೊತೆಗೆ ಅವರಿಗೆ ಇಂತಹ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗವಹಿಸಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ದೇಶದ ಶಾಲೆಗಳ ಸ್ಥಿತಿ ಹೇಗಿದೆ ಅಂತಂದರೆ, ಅನೇಕ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಮಾಡೋದಕ್ಕೆ, ಆಟೋಟಗಳು ಆಡೋದಕ್ಕೆ ಕ್ರೀಡಾ ಮೈದಾನವೇ ಇರೋದಿಲ್ಲ. ಕೆಲವು ಶಾಲೆಗಳಲ್ಲಿ ಮೈದಾನ ಇರ್ತದೆ, ಆಟ ಆಡುವ ಮಕ್ಕಳಿರೋದಿಲ್ಲ. ಮಕ್ಕಳಿರ್ತಾರೆ, ಕಲಿಸುವ ಶಿಕ್ಷಕರು ಇರೋದಿಲ್ಲ. ಎಲ್ಲ ಸಮಸ್ಯೆಗಳ ಅಲ್ಲಿ ಅಲ್ಲಾಡ್ಬೇಕಿಲ್ಲ, ಆಡಂಗಿಲ್ಲ, ಒಳಗೆ ಹೋಗಿಲ್ಲ ಅಂತೇಳಿ ಬೈತಾರೆ. ಅಲ್ಲ ಹೋಗಂಬ ಅಲ್ಲ ಹೋಗ್ಬೋದಂತೆ ಫ್ರೆಂಡ್ಸ್. ಈಗ ನೀವು ನೋಡ್ತಿರೋದೇ ಸ್ಪೋರ್ಟ್ಸ್ ಕ್ಲಬ್ ಒಳಗಡೆ ಏನಿದೆ ಅನ್ನೋದು. ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ನಮ್ಮ ಮೋಕ್ಷ ಅಂತೂ ನೋಡ್ಬಿಟ್ಟು ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಡ್ಯಾಡಿಗೆ ಅವನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. 1 ನಿಮಿಷ ಸುಮ್ಮನಿರಲ್ಲ ಅವನು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಬಟ್ ಮಕ್ಕಳಿಗಂದ್ರೆ ಅಷ್ಟೇ ಖುಷಿ ಆಗುತ್ತಲ್ಲ, ನಾವು ಮಕ್ಕಳಿದ್ದಾಗ ಹಾಗೆ ಮಾಡಿರ್ತೀವಿ, ಅದೆಲ್ಲ ಮರ್ತೋಗಿರುತ್ತೆ. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ ಅವನು.
ನಡಿಯಮ್ಮ ಅಲ್ಲಾಸಿ ಎಲ್ಲ ಸೋಗ್ಬೇಕ ಮೆತ್ತಿಗೆ ಮೆತ್ತಿಗೆ ನಡಿ ಆ ಕಡೆಗೆ ಹೋಗು ನೋಡಪ್ಪ ಮುಟ್ಬೇಡ ಅದನ್ನ ಬರೋ ಮುಟ್ಬೇಡ ಕರೆಂಟ್ ಐತೆ ಮುಟ್ಬಾರ್ದು ಕರೆಂಟ್ ಐತೆ ಇನ್ನು ಫ್ರೆಂಡ್ಸ್ ನೈಟ್ ಡಿನ್ನರ್ ವ್ಯವಸ್ಥೆ ಕೂಡ ಅಲ್ಲೇ ಮಾಡಿದರು. ಸೊ ಮೋಕ್ಷನು ಡ್ಯಾಡಿ ಅಲ್ಲೇ ಊಟ ಮುಗಿಸ್ಕೊಂಡು ಸಂಗೀತ ಸಂಜೆ ಕೂಡ ಇತ್ತು. ಸೊ ಮೋಕ್ಷನ ಈಗಲೇ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಡ್ಯಾಡಿ ಡಿನ್ನರ್ ಮುಗಿಸ್ಕೊಂಡು ಮೋಕ್ಷನ ಕರ್ಕೊಂಬಂದ್ಬಿಟ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ತುಮಕೂರಲ್ಲೇ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರುವಂಥ ಇಂಡೋರ್ ಸ್ಪೋರ್ಟ್ಸ್ ಕ್ಲಬ್ ಹೇಗಿತ್ತು ಅಂತ. ಈ ಸ್ಪೋರ್ಟ್ಸ್ ಕ್ಲಬ್ ಇರೋದು ನಮ್ಮ ಗುಬ್ಬಿನಲ್ಲಿ ಅನ್ನೋದು ಇನ್ನೂ ಹೆಮ್ಮೆ ಆಗಿರೋವಂಥ ವಿಷಯ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.